ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೇನು ಅಕ್ಷಯ ತೃತೀಯ ಹಬ್ಬ ಬರುತ್ತಿದೆ. ಅಕ್ಷಯ ತೃತೀಯದ ದಿನದಂದು ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಲಾಗುತ್ತದೆ. ಅಕ್ಷಯ ಪಾತ್ರೆಯನ್ನು ಪೂಜಿಸುವುದರಿಂದ ಧನಧಾನ್ಯದ ಕೊರತೆ ಇರುವುದಿಲ್ಲ, ಜೊತೆಗೆ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಹಾಗಾದರೆ ಅಕ್ಷಯ ಪಾತ್ರೆಯನ್ನು ಯಾವ ರೀತಿ ಸ್ಥಾಪನೆ ಮಾಡಬೇಕು, ಅಕ್ಷಯ ಪಾತ್ರೆಯ ಒಳಗೆ ಏನೆಲ್ಲ ವಸ್ತುಗಳನ್ನು ಹಾಕಬೇಕು, ಅಕ್ಷಯ ಪಾತ್ರೆಯ ಪೂಜಾ ವಿಧಾನ ಹೇಗೆ, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡಲು ಮೊದಲಿಗೆ ಒಂದು ಮಣ್ಣಿನ ಮಡಿಕೆ ಅಥವಾ ಕುಡಿಕೆಯನ್ನು ತೆಗೆದುಕೊಳ್ಳಿ. ಆ ಮಣ್ಣಿನ ಮಡಿಕೆ ಅಥವಾ ಕುಡಿಕೆಯನ್ನು ಪೂಜೆಗೆ ಬಳಸುವ ಮೊದಲು ಒಂದು ಸಾರಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ಶುದ್ಧ ಮಾಡಿ. ನಂತರ ಸ್ವಲ್ಪ ಅರಿಶಿನ ಮತ್ತು ಶ್ರೀಗಂಧವನ್ನು ಬೆರೆಸಿ ಅದನ್ನು ಕಲಸಿ ಪೇಸ್ಟ್ ರೀತಿಯಾಗಿ ಮಾಡಿಕೊಂಡು ಆ ಮಣ್ಣಿನ ಮಡಿಕೆ ಅಥವಾ ಕುಡಿಕೆಗೆ ಮಡಿಕೆಯ ಸುತ್ತಲೂ ಆ ಪೇಸ್ಟನ್ನು ಹಚ್ಚಿ ರೆಡಿ ಮಾಡಿಟ್ಕೊಳ್ಳಿ. ನಂತರ ಅಕ್ಷಯ ಪಾತ್ರೆಯಲ್ಲಿ ಕುಂಕುಮದಿಂದ ಶ್ರೀ ಎಂದು ಬರೆಯಿರಿ. ಸ್ವಲ್ಪ ಕುಂಕುಮವನ್ನು ತೆಗೆದುಕೊಂಡು ನೀರಿನಲ್ಲಿ ಕಲಸಿ ನಂತರ ಆ ಕುಂಕುಮದಿಂದ ಮಧ್ಯಭಾಗದಲ್ಲಿ, ಮಡಿಕೆಯ ಮಧ್ಯಭಾಗದಲ್ಲಿ ಶ್ರೀ ಎಂದು ಬರೆಯಿರಿ. ನಂತರ ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡಲು ಪೂಜಾ ಸ್ಥಳದಲ್ಲಿ ಒಂದು ಪೀಠವನ್ನು ಸಿದ್ಧಪಡಿಸಿಕೊಳ್ಳಿ. ಪೀಠದ ಮೇಲೆ ಮೊದಲಿಗೆ ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸಿ. ನಂತರ ಅಷ್ಟದಳ ಪದ್ಮ ರಂಗೋಲಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಆ ಅಷ್ಟದಳ ಪದ್ಮ ರಂಗೋಲಿಯ ಮೇಲ್ಭಾಗದಲ್ಲಿ ಈ ಒಂದು ಮಣ್ಣಿನ ಮಡಿಕೆ ಅಂದರೆ ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡಬೇಕು. ನಂತರ ಆ ಪಾತ್ರೆಗೆ ಅಂದರೆ ಅಕ್ಷಯ ಪಾತ್ರೆಗೆ ಕಲ್ಲುಪ್ಪನ್ನು ಹಾಕಬೇಕು. ಕಲ್ಲುಪ್ಪನ್ನು ಹಾಕುವಾಗ ಮನೆಯಲ್ಲಿ ಯೂಸ್ ಮಾಡಿರೋಂಥ ಉಪ್ಪನ್ನು ಹಾಕಬೇಡಿ, ಹೊಸದಾದ ಪ್ಯಾಕನ್ನು ಒಡೆದು ಆ ಒಂದು ಅಕ್ಷಯ ಪಾತ್ರೆಗೆ ಹಾಕಬೇಕು. ಉಪ್ಪು ಅಥವಾ ಅಕ್ಕಿಯನ್ನಾದರೂ ಸಹ ನೀವು ಹಾಕಬಹುದು. ಉಪ್ಪು ಅಥವಾ ಅಕ್ಕಿ. ಉಪ್ಪು ಲಕ್ಷ್ಮಿಯ ಸ್ವರೂಪ ಎಂದು ಹೇಳಲಾಗುತ್ತದೆ. ಈ ಎರಡಲ್ಲಿ ಯಾವುದಾದರೂ ಒಂದನ್ನು ಅಕ್ಷಯ ಪಾತ್ರೆಯ ಒಳಗೆ ಹಾಕಿ ಮುಕ್ಕಾಲು ಭಾಗದಷ್ಟು ಅಂದರೆ ಮಡಿಕೆಯ ಮುಕ್ಕಾಲು ಭಾಗದಷ್ಟು ಉಪ್ಪು ಅಥವಾ ಅಕ್ಕಿಯನ್ನು ಹಾಕಿದ ನಂತರ ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳಿ. ಕೆಂಪು ಬಟ್ಟೆಯ ಒಳಗೆ ನಿಮ್ಮ ಮನೆಯಲ್ಲಿರುವ ಚಿನ್ನ, ಬೆಳ್ಳಿ ಅಂದರೆ ಬೆಳ್ಳಿ ಕಾಯನ್ನಾಗಿರ್ಬೋದು, ಚಿನ್ನದ ಕಾಯನ್ನು, ಉಂಗುರ, ಮೂಗುನತ್ತು ಅಥವಾ ಕಾಲುಂಗುರ, ಹೀಗೆ ಚಿಕ್ಕ ಪುಟ್ಟದ್ದು ನಿಮ್ಮ ಮನೆಯಲ್ಲಿ ಬೆಳ್ಳಿ ಅಥವಾ ಬಂಗಾರವಿದ್ದರೆ ಆ ಬಟ್ಟೆಯಲ್ಲಿ ಹಾಕಿ. ಹಾಗೆ ಹಣವನ್ನು ಸ್ವಲ್ಪ ಇಡಿ. ನಿಮ್ಮ ಕೈಲಾದಷ್ಟು ಹಣವನ್ನು ಇಡಿ. ಹಾಗೆ ನಾಣ್ಯವನ್ನು ಕೂಡ ಇಡಿ. ಹಾಗೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಅಂದರೆ ಕಬಡೆ, ಗೋಮತಿ ಚಕ್ರ, ಈ ಥರ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಇದ್ದರೆ ಅಂದರೆ ಏಲಕ್ಕಿ, ಲವಂಗ, ಹೀಗೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಇದ್ದರೆ ಆ ವಸ್ತುಗಳನ್ನು ಕೂಡ ಆ ಬಟ್ಟೆಯಲ್ಲಿ ಹಾಕಿ ಆ ಬಟ್ಟೆಯನ್ನು ಸುತ್ತಿ ಆ ಉಪ್ಪು ಹಾಕಿರ್ತೀರಲ್ಲ ಅದರ ಮೇಲ್ಭಾಗದಲ್ಲಿ ಈ ಒಂದು ಬಟ್ಟೆಯನ್ನು ಇಡಿ. ನಂತರ ಅಕ್ಷಯ ಪಾತ್ರೆಗೆ ಅರಿಶಿನ ಕುಂಕುಮವನ್ನು ಇಡಿ, ಅಕ್ಷತೆಯನ್ನು ಅರ್ಪಿಸಿ ಹಾಗೆ ಹೂಗಳಿಂದ ಅಲಂಕಾರ ಮಾಡಿ. ಕೆಂಪು ಹೂವು, ಲಕ್ಷ್ಮಿಗೆ ಪ್ರಿಯವಾದ ಕೆಂಪು ಹೂವು, ಸಂಪಿಗೆ ಹೂವು, ಮಲ್ಲಿಗೆ ಹೂವು, ಈ ರೀತಿಯಾದಂತಹ ಹೂಗಳಿಂದ ಆ ಅಕ್ಷಯ ಪಾತ್ರೆಯನ್ನು ಅಲಂಕಾರ ಮಾಡಿ. ಇನ್ನು ಈ ಅಕ್ಷಯ ಪಾತ್ರೆಯನ್ನು ಎಲ್ಲಿ ಸ್ಥಾಪನೆ ಮಾಡಬೇಕು ಎಂದರೆ ಲಕ್ಷ್ಮಿಯ ಫೋಟೋವನ್ನು ಇಟ್ಟಿರ್ತೀರಲ್ಲ, ಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹವನ್ನು ಸ್ಥಾಪನೆ ಮಾಡಿರ್ತೀರಲ್ಲ ಆ ಮುಂಭಾಗದಲ್ಲಿ ಈ ಒಂದು ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡಿ. ನಂತರ ಅಗರಬತ್ತಿಯಿಂದ ಪೂಜೆ ಮಾಡಿ ಧೂಪವನ್ನು ತೋರಿಸಿ, ಯಾವತ್ತೂ ನಮ್ಮ ಮನೆಯಲ್ಲಿ ಧನಧಾನ್ಯದ ಕೊರತೆಯು ಬರದಂತೆ ನೋಡಿಕೋ ತಾಯಿ ಎಂದು ಭಕ್ತಿಯಿಂದ ಲಕ್ಷ್ಮಿಯನ್ನು ಪೂಜೆ ಮಾಡಿ ಅಕ್ಷಯ ಪಾತ್ರೆಯನ್ನು ಪೂಜಿಸಿ. ಈ ರೀತಿಯಾಗಿ ಅಕ್ಷಯ ತೃತೀಯದ ದಿನದಂದು ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡುವುದರಿಂದ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ KK ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.